ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಫ್ರೆಂಡ್ಸ್. ಇವಾಗ ನೋಡ್ರಿ ನಾನು ಲಾಗ್ ನೋಡ್ರಿ ಯಾವಾಗ ಸ್ಟಾರ್ಟ್ ಮಾಡೀನಿ ಅಂತೇಳಿ. ಜಸ್ಟ್ ಇನ್ನು ಗೆದ್ದು ಬಾಂಡೆಗೊಳೆ ಮಾಡಿ ನೀರಿಗೆ ಉರಿ ಹಚ್ಚಿ ಆಮೇಲೆ ಇವಾಗ ಕಸ ಹುಡ್ಕೊಳಗತ್ತೀನಿ ನೋಡ್ರಿ ಹೊರಗಿಂದು. ಫಸ್ಟ್ ಎದ್ದುಗಳಿಗೆಲ್ಲ ನಾನು ಬಾಂಡೆ ತಿಕ್ಕಿ ಕಸ ಹುಡ್ಕೋದು ಇವತ್ತಿನ ದಿನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಜಲ್ದಿ ಎದ್ದೀನಿ ರೀ ಇವತ್ತು ಫ್ರೆಂಡ್ಸ. ನಸ್ಕಿನ 4 ಗಂಟೆಗೆ ಎದ್ದೀನಿ ನೋಡ್ರಿ. ಇನ್ನು ಫುಲ್ ಮಂಜು ಕತ್ತಲು ಐತ್ರಿ. ನಸಕ್ನಾಗ 4:20 ಆಗೈತಿ. ನಾ ಎದ್ದ ಬಳಿಕ ನೀರು ಉರಿ ಹಚ್ಚತ್ತ 4:15 ಐತ್ರಿ. ನೀರಿಗೆ ಉರಿ ಹಚ್ಚಿ ಆಮೇಲೆ ಬಾಂಡೆಗೊಳೆ ಮಾಡಿ ಕಸ ಹುಡ್ಕೊಳಗತ್ತ ಫ್ರೆಂಡ್ಸ್. ಇವತ್ತು ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗೋದಿತ್ತು ರೀ. ಅದಕ್ಕಾಗಿ ನಾನು ಜಲ್ದಿ ಹೇಳ್ಬೇಕಾಯ್ತು ರೀ. ಮಾಮ ಯಾರೂ ಎದ್ದಿಲ್ರಿ, ಎಲ್ಲರೂ ಮಕ್ಕೊಂಡಾರ್ರಿ ಅವರು. ನನಗಂತೂ ಭಯ ಭಾಳ ಬರಾಗತ್ತೈತಿ ರೀ ಫ್ರೆಂಡ್ಸ್ ಹೊರಗೆ. ಯಾಕಂದ್ರೆ ಯಾರೂ ಇಲ್ಲರಿ. ಆಮೇಲೆ ಅವರು ಎಲ್ಲ ಒಳಗೆ ಮಕ್ಕೊಂಡಾರ. ಮಾಮಾಗೆ ಹೇಳೋಣ, ಅವರು ಹೇಳಿಲ್ರಿ. ನಿದ್ದೆ ಬರಾಗತ್ತಂದು ನನಗೆ. ಹೋಗಿ ಏನೂ ಆಗಲ್ಲ ಅಂದರು. ಅಂಜಿಕೆ ಬರ್ತದೆ ರೀ ಫ್ರೆಂಡ್ಸ್ ನನಗೆ ಭಾಳ ಅಂದ್ರೆ ಭಾಳ. ಎಲ್ಲೇ ಆಗಲಿ ರಾತ್ರಿ ಮಾಡಿ ಅಥವಾ ನಸಕ್ನಾಗ ನೋಡ್ರಿ ಆ ಕಡೆ ಈ ಕಡೆ ನೋಡ್ಕೋತೆ ಕಸ ಹುಡ್ಕೊಳಗತ್ತೀನಿ. ಯಾಕಡ್ದಾರೆ ಏನರ ಬರ್ತದೇನಂತೇಳಿ. ಕಸ ಅಂತೂ ಹುಡುಗಿದ್ರಿ. ಹುಡುಗಿ ಮಾಡಿ ಬಾಂಡೆ ಇಟ್ಟು ಒಳೆ ಮಾಡಿಟ್ಟಿದ್ದ. ಇಲ್ಲಿ ನೋಡ್ರಿ ನೀರಿಗೆ ಉರಿ ಹಚ್ಚಿನಲ್ರಿ. ನೀರು ಕಾಯಾಗತ್ತವ. ಬಾಂಡೆ ತಿಕ್ಕತನ ನೀರು ಕಾಯ್ತಾವ್ರಿ. ಜಳಕ ಮಾಡಕ್ಕೆ ಬರ್ತದೆ ಅಂಥೇಳಿ ಎದ್ದುಗಳಿಗೆಲ್ಲ ನೀರಿಗೆ ಉರಿ ಹಚ್ತೀನಿ ರೀ. ಜಳಕಕ್ಕೆ ನೀರು ಬೇಕೇ ಅಲ್ರಿ. ಅದಕ್ಕೆ ನೋಡ್ರಿ ನಮ್ಮ ಸೋನಿ ಕಾಲಾಗೆ ತಿರುಗಾಡತ್ತದ. ಆಮೇಲೆ ಇಲ್ಲಿ ಬರ್ರಿ ಫ್ರೆಂಡ್ಸ, ಇಲ್ಲಿ ನೋಡ್ರಿ ನಮ್ಮ ಅಮ್ಮನೂ ಆಮೇಲೆ ನಮ್ಮ ರಚ್ಚು ರಾಧಿಕಾ ಮುಕ್ಕೊಂಡಾರ ನೋಡ್ರಿ. ಹೇಳೋಣ ಹೇಳಿಲ್ರಿ ಅವರು. ಒಂದು ಸ್ವಲ್ಪ ಹೇಳಿ ಮಮ್ಮ ಬರ್ರಿ ಕುಂದ್ರಾಗತ್ತೀರ ಅನ್ನೋಕ್ಕೂ ಬರಲಿಲ್ಲ. ಶೆಕೆ ಭಾಳ ಅದಲ್ರಿ, ಅಂದ್ರೆ ದಗಿ ಭಾಳ ಅದ ರೀ. ಅದಕ್ಕೆ ಅಂಗಿ ಕಳೆದು ಮುಕ್ಕೊಂಡಾಡ್ರಿ ರಾಧಿಕಾ ರಚ್ಚು. ಅಂಗಿ ಕಳೆದು ಮುಕ್ಕೋತಾರ್ರಿ ಅವ್ರು ಯಾವಾಗೂ. ಈ ಕಡೆ ನೋಡ್ರಿ ಇಲ್ಲಿ ಹೊರಗೆ ನನ್ನ ಬಾಂಡೆ ಗೊಳೆ ಮಾಡಿಟ್ಟಿನಲ್ರಿ. ಇವಾಗ ಬಾಂಡೆ ತಿಕ್ತೀನಿ ರೀ ಫ್ರೆಂಡ್ಸ. ಬಾಂಡೆ ತಿಕ್ಕಿ ಆಮೇಲೆ ಜಳಕ ಮಾಡ್ತೀನಿ ರೀ. ಒಟ್ಟು ಬಾಂಡೆ ಎಲ್ಲ ತಿಕ್ಕಿ ಬೂದಿ ಒಲೆಯಿಂದ ಬೂದಿ ತುಂಬ್ಕೊಂಡು ಮಾಡಿ ಗಂಗಾಳದಾಗ ಇಟ್ಟಿದ್ರಿ. ಇವಾಗ ನಸಕದಲ್ರಿ, ಅದಕ್ಕೆ ಒಯ್ದು ಚೆಲ್ಲೋದು ಆಗಲ್ರಿ. ಆ ಕಡೆ ಒಂದು ಸ್ವಲ್ಪ ಅರ್ನಿ ಹೆಚ್ಚಿಗೆ ಚೆಲ್ಬೇಕು ರೀ. ಅದಕ್ಕೆ ಚೆಲ್ಲೋದು ಆಗಂಗಿಲ್ಲ. ಆಮೇಲೆ ಚೆಲ್ತೀನಿ ರೀ ಫ್ರೆಂಡ್ಸ. ದವಂತಿಗೆ ಹೋಗೋದ ಜಲ್ದಿ ಎದ್ದೀನಿ ರೀ. ನೋಡಿರಿ ಎಷ್ಟು ನಸಕ್ನಾಗ ಹೇಳ್ಬೇಕು ನೋಡಿರಿ ಫ್ರೆಂಡ್ಸ್. ನಾನು ಡೈಲಿ ದವಂತಿಗೆ ಹೋಗೋದಿತ್ತಂದ್ರೆ ಇಷ್ಟು ಜಲ್ದಿನೇ ಹೇಳ್ಬೇಕು ನೋಡಿರಿ. ಎಷ್ಟೇ ತಡ ಮಾಡಿ ಮಕ್ಕೊಂಡ್ರು ಭೀ ಒಟ್ಟು ಮುಂಜಾನೆ ಒಳಗೆ ಜಲ್ದಿ 4ಕ್ಕೆ ಹೇಳ್ಬೇಕು ರೀ. ಯಾಕಂದ್ರೆ ಬಟ್ಟೆ ಬಾಂಡೆ ಎಲ್ಲ ಮಾಡ್ಬೇಕಲ್ರಿ. ಇವತ್ತೇನು ಆಗ್ತದೇನೋ ಆಗಲ್ಲ ಯಾರಿಗೂ ಗೊತ್ತು ರೀ. ರೊಟ್ಟಿ ಇಲ್ಲರಿ ಇವತ್ತು. ಜಾಸ್ತಿ ರೊಟ್ಟಿ ಬಡಿಬೇಕು. ಒಂದು ಥೋಡೆ ರೊಟ್ಟಿ ಇದ್ದು ಅಂದ್ರೆ ಅಷ್ಟೇ ಒಂದು 10-12 ರೊಟ್ಟಿ ಬಡ್ದು ಹೋಗ್ತಿದ್ರಿ. ಇವತ್ತು ಒಟ್ಟು ರೊಟ್ಟಿನೇ ಇಲ್ಲ. ಅದಕ್ಕಲಾಗ ಒಂದು ಸ್ವಲ್ಪ ಹೆಚ್ಚಿಗೆ ಬಡಿಬೇಕು ರೀ. ಆಮೇಲೆ ಒಂದು ಸ್ವಲ್ಪ ಪಲ್ಯ ಮಾಡ್ಬೇಕು. ಎದ್ರದಾರೆ ಅನ್ನ ಮಾಡ್ಬೇಕು ರೀ. ಎಲ್ಲ ಮಾಡ್ಕೊಂಡು ಹೋಲಕ್ಕೆ ಲೇಟ್ ಆಗ್ತದೆ ನೋಡ್ರಿ ಫ್ರೆಂಡ್ಸ. ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೊಲಕ್ಕರೆ ಬೇಕಲ್ರಿ. ಹೊಲ್ದಾಗ ಅಲ್ಲಾರು ಕೊಡ್ಬೇಕ್ರಿ ನಮ್ಗೆ. ಅದಕ್ಕಲಾಗ ಹೊಲಕ್ಕರೆ ಇಲ್ಲಿ ಮನ್ಯಾಗಾದ್ರೆ ಏನು ರೀ, ಅವರು ಕಟ್ಟಿ ರೊಟ್ಟಿ ಅಥವಾ ಒಂದು ಸ್ವಲ್ಪ ಅನ್ನ ಮಾಡಿಟ್ಟೆ ಅಂದ್ರೆ ಖಾರ ಎಣ್ಣೆ ಅರೆ ಹಾಕೊಂಡು ಉಳ್ಳಾಗ ಬರ್ತದೆ ರೀ. ಅಲ್ಲಿ ಹೊಲ್ದಾಗ ಏನೂ ಇರಂಗಿಲ್ಲ ರೀ. ಹಾಗೆ ಹೋದೆ ಅಂದ್ರೆ ಉಪ್ಪಾಸ್ ದುಡಿದು ಹಾಗೆ ಬರ್ಬೇಕಾಗ್ತದೆ ರೀ ನಾವು. ಅದ್ರ ಕಲೆಗೆ ಪಟಕನೆ ಎದ್ದೀನಿ ರೀ. ಏನರ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಆಮೇಲೆ ಮನೆಗೆ ಅವ್ರಿಗೆ ಏನರ ಇತ್ತಂದ್ರೆ ಮತ್ತು ಮಾಮ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ರಂದ್ರೆ ಅನ್ನಕ್ಕೆ ಇಟ್ಟು ಹೋದಂದ್ರೆ ಅವ್ರು ನೋಡ್ತಾರೆ ರೀ. ಆಮೇಲೆ ನೋಡ್ಕ್ಯಾರೆ ಅವರು ಅನ್ನ ತುಂಬ್ತಾರೆ ರೀ. ಕತ್ಲಿ ಭಾಳ ಅದ ರೀ ಫ್ರೆಂಡ್ಸ. ಗುಯ್ ಅಂತೇಳಿ ಆವಾಜ್ ಬರತ್ತಿತ್ತು ರೀ. ಬಾಳೆ ಗಿಡದ ಕಡೆಗೆ ಅಂಜಿಕೆ ಬರತ್ತಿತ್ತು ರೀ ನನಗಂತೂ. ಇವಾಗ ಇವಿಷ್ಟು ಬಾಂಡೆ ತಿಕ್ಕಿ ಮಾಡಿ ನೀರು ಕಾಯ್ದೇವಂದ್ರೆ ಜಳಕ ಮಾಡ್ತೀನಿ ರೀ. ಆಮೇಲೆ ರೊಟ್ಟಿ ಹಿಟ್ಟು ಕಲಿಸ್ಕೋಬೇಕು. ಆಮೇಲೆ ಜಿಗಿ ಹಾಕ್ಬೇಕು ರೀ. ಯಾಕಂದ್ರೆ ಭಾಳ ದಿನ ಆಯ್ತಲ್ರಿ. 1 ತಿಂಗಳು ಸನಿ ಆಲಕ್ಕೆ ಬತ್ತು ಹಿಟ್ಟು ಬೀಸಿ ಜಿಗಿ ಹರಿಯಾದ್ರಿ ಜೋಳದ ಹಿಟ್ಟಿಂದು. ಮತ್ತು 4-5 ದಿನ ಒಂದು 8 ದಿನ ಆಯ್ತು ರೊಟ್ಟಿ ಬಡಿಲಾರ್ದನ. ಆ ಕಡೆ ಚಪಾತಿ ಮಾಡಿದ. ಆಮೇಲೆ ಈ ಕಡೆ ಇದ್ರೆ ರೊಟ್ಟಿನೇ ಬಡಲಿಗಿದ್ರಿ. ಇವತ್ತು ರೊಟ್ಟಿ ಬಡಿಬೇಕು ನೋಡ್ರಿ. ಚೌಳಿಕಾಯಿ ಪಲ್ಯ ಮಾಡ್ತೀನಿ ರೀ. ಒಂದು ಸ್ವಲ್ಪ ಚೌಳಿಕಾಯಿ ಕಡ್ದಿಟ್ಟಿದ್ರಿ ನಿನ್ನೆ. ಅದರದ್ದೇ ಪಲ್ಯ ಮಾಡ್ತೀನಿ ರೀ ಫ್ರೆಂಡ್ಸ. ಅಷ್ಟೇ ಹಸಿಮೆಣ್ಸಿಕಾಯಿ ಹಾಕಂಗಿಲ್ಲ ರೀ. ಅಷ್ಟೇ ಖಾರ ಹಾಕಿ ಜಲ್ದಿ ಆಗ್ತದೆ ರೀ. ಮತ್ತು ಹಸಿಮೆಣ್ಸಿಕಾಯಿ ಕುಟ್ಟಬೇಕು, ಎಲ್ಲ ಕುಟ್ಟಬೇಕು. ಲೇಟ್ ಆಗ್ತದಲ್ರಿ. ಅದ್ರ ಕಲೆಗೆ ಇವತ್ತಂತ್ರ ನಮ್ದಂತ್ರ ಹೈರಾಣ ಕೇಳೇಬೇಡ್ರಿ ನೀವು. ಅಷ್ಟು ಹೈರಾಣ ಆಗ್ಬೇಕಾಗ್ತದೆ. ಜಲ್ದಿ ಎದ್ದು ಇದು ಮಾಡಿ ನಮ್ಮ ಬಡವ್ರ ಜೀವನನೇ ಎಷ್ಟೇ ಇರ್ತದೆ ಅನಿಸ್ತದೆ ರೀ ನನಗಂತೂ. ಅಷ್ಟು ಬೇಜಾರಾಗ್ತದೆ. ಇವಾಗ ನೋಡ್ರಿ ಫ್ರೆಂಡ್ಸ, ರೊಟ್ಟಿ ಬಡಿಯಾಕ ಹಿಟ್ಟು ನಾದ್ಕೊಂಡಿನಿ ರೀ. ಬಾಂಡೆ ತಿಕ್ಕಿದ್ರಿ. ಬಾಂಡೆ ತಿಕ್ಕಿ ಜಳಕ ಮಾಡಿ ಆಮೇಲೆ ಚಾನು ಮಾಡ್ಕೊಡಿದ್ರಿ. ನಾ ಇವಾಗ ಒಲೆ ಉರಿಯತ್ತಿತ್ತಲ್ರಿ. ಜಿಗಿ ಹಾಕೊಳ್ಳೋಣ ಹಾಗೆ ರೊಟ್ಟಿ ಬಡಿಯತ್ತೀನಿ ರೀ. ನಾ ಚಪಾತಿ ಮಾಡಕ್ಕೆ ಲೇಟ್ ಆಗ್ತದ್ರಿ. ಇವಾಗ ಹಿಟ್ಟು ನಾದಿಡಬೇಕು, ನೆನೆ ಇಡಬೇಕು. ಅದಕ್ಕಲಾಗೆ ರೊಟ್ಟಿ ಬಡಿಯತ್ತೀನಿ ರೀ. ಹಾಗೆ ಹೊತ್ತು ಹೊಂಡ ತಡ ಆಗ್ಲತ್ತದ್ರಿ ನನಗೂ. ಪಟ ಅಂತೇಳಿ ಇವಿಷ್ಟು ರೊಟ್ಟಿ ಬಡಿತೀನಿ ರೀ. ಎಷ್ಟು ಹೈರಾಣ ಅದ ನೋಡ್ರಿ. ಮುಂಜಾನೆದ್ದು 4ಕ್ಕೆ ಅದಕ್ಕೆ ಎಷ್ಟು ಮಾಡಿದ್ರು ಭೀ ನಾ ಯಾವ ಅಂತೇಳಿ
ಅದ್ರಾಗ ಬೇರೆ ದಮ್ಮು ಮಾಡಿ ಬರಲ್ರಿ ರೊಟ್ಟಿ ನನಗೆ ತಳ್ಳಗೆ ಮಾಡಂಗೆ ಆಗ್ತದೆ. ದಮ್ ಅದು ಅಂದ್ರೆ ನಾವೇ ಉಣಂಗಿಲ್ಲ ಅವಕ್ಕೆ. ಬೆಳಕನ್ನು ಸಣ್ಣ ಹರ್ಲಿಗತ್ತದ ನೋಡ್ರಿ. ಬರೀ 2 ತಾಸು ತನ ಬಾಂಡೆ ಕಸ ಜಳಕ ಮಾಡೋದು ಚಾ ಮಾಡೋದು ಹೀಗೆ ಆಯ್ತು. ನೋಡ್ರಿ ರೌಂಡ್ ಪೇಪರ್ ಅಂತ ರೊಟ್ಟಿ ರೆಡಿ ಐತಲ್ರಿ, ಎಷ್ಟು ಮಸ್ತ್ ಆಗ್ಯದ ಅಂತೇಳಿ ನೋಡ್ರಿ. ಇದಿಷ್ಟು ರೊಟ್ಟಿ ಮಾಡ್ದು ಆಮೇಲೆ ಪಲ್ಯಕ್ಕೆ ರೆಡಿ ಮಾಡ್ಕೋತೀನಿ ರೀ ಫ್ರೆಂಡ್ಸ. ತಡ ಆಗ್ತದ್ರಿ ನನಗನು. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಕಡಾಯಿದಾಗ ಎಣ್ಣೆ ಹಾಕೊಂಡು ಇಟ್ಕೊಂಡಿನಿ. ಆಮೇಲೆ ಇದಕ್ಕೆ ಇವಾಗ ಉಳ್ಳಾಗಡ್ಡಿ ಟಮಾಟೆ ಹಾಕೋತೀನಿ ರೀ. ಫಸ್ಟ್ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಹಾಕೊಂಡು ಒಂದು ಜರ ಫ್ರೈ ಮಾಡ್ತೀನಿ. ಅದಕ್ಕೆ ನಾ ಆಗಳ ತಳಿ ರೊಟ್ಟಿ ಆಗಾನ ಒಂದಿಷ್ಟು ಚೌಳಿಕೆ ಕಡ್ದಿಟ್ಟಿದ್ರಿ ನಿನ್ನೆ ಅಂತೇಳಿ ಚೌಳಿಕೆ ಪಲ್ಯ ಮಾಡ್ಬೇಕಂತೇಳಿ ಇಲ್ಲಿ ನೋಡ್ರಿ ಚೌಳಿಕೆ ಹುರ್ಕೊಂಡು ಇಟ್ಕೊಂಡಿನಿ. ಚೆಂದಾಗಿ ಮಸ್ತಾಗಿ ಚೌಳಿಕೆ ಪಲ್ಯ ಮಾಡ್ಬೇಕಂತೇಳಿ ಫ್ರೈ ಆಗತ್ತವ್ರಿ ಚೆಂದಾಗಿ. ಇವಾಗ ನಾ ಇದಕ್ಕೆ ಟಮಾಟೆ ಹಾಕೋತೀನಿ ರೀ. ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಚೆಂದಾಗಿ. ಇದಕ್ಕೆ ಭಾಳ ಟಮಾಟಿ ಉಳ್ಳಾಗಡ್ಡಿ ಕುಡಿಬ್ಯಾಡ್ದ್ರಿ ನಮ್ಮ ಮನೆಯವ್ರಿಗೆ. ಯಾಕಂದ್ರೆ ಒಂದು ಸ್ವಲ್ಪ ಬಿರುಸಿರ್ಬೇಕಂತ್ರಿ ಅವ್ರಿಗೆ, ಅಂದಕ್ಕೆ ಟೇಸ್ಟ್ ಬರ್ತದೆ ಅಂತ ಹೇಳ್ತಾರೆ ರೀ ಅವರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ರೀ ಅಂದಾಜು ನೋಡಿಕೊಂಡು. ಅದನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ಇವಾಗ ಒಂದು ಸ್ವಲ್ಪ ಖಾರ ಹಾಕ್ಲಾತೀನಿ ನೋಡಿ. ಇದಿಟ್ಟು ಪಲ್ಯ ಆಗೋಣ ಅನ್ನಕ್ಕಿಟ್ಟು ಬಟ್ಟೆ ಒಗಿತೀನಿ ರೀ. ನಾನು ಟೈಮ್ ಇತ್ತು ಒಗಿತೀನಿ, ಟೈಮ್ ಎದ್ದಿತ್ತಿಲ್ಲ ಅಂದ್ರೆ ಇಲ್ರಿ ನಿರ್ಮದ ಹಾಕ್ಯಾರೆ ಹೋಗ್ಬಿಡ್ತೀನಿ. ನೋಡ್ರಿ ಎಷ್ಟು ಭಾರಿ ಐತೆ ಅಂತೇಳಿ. ಇವಾಗ ನೋಡ್ರಿ ಇಲ್ಲಿ ಚೌಳಿಕೆ ಒಟ್ಟು ಹಾಕೊಳತ್ತೀನಿ. ಇವಾಗ ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಒಣಗಿ ಸರಿ ಹತ್ತಂಗಿಲ್ಲ ರೀ, ಟೇಸ್ಟ್ ಬರಂಗಿಲ್ಲ ರೀ ಹಸಿಮೆಣ್ಸಿಕಾಯಿಗೆ. ಅದಕ್ಕೆ ನಾನು ಖಾರದ ಪುಡಿ ಹಾಕೀನಿ ರೀ, ಮಸಾಲೆ ಖಾರ. ಆಮೇಲೆ ಇದಕ್ಕೆ ಶೇಂಗಾ ಕುಟ್ಟ ಒಂದು ಸ್ವಲ್ಪ ಹಾಕೊಳತ್ತೀನಿ ನೋಡಿರಿ. ತುಸು ಹಾಕೋತೀನಿ ರೀ, ಜಾಸ್ತಿ ಏನು ಹಾಕಂಗಿಲ್ಲ. ಇವ ಕೈ ಮೇಲೆ ಸುಡುತ್ತಿರ್ತಾರೆ. ಇವಾಗ ತಿರುಗುತ್ತೀನಿ ನೋಡ್ರಿ. ಇದಕ್ಕೆ ಚೌಳಿಕೆ ಪಲ್ಯ ಅಂತ ರೆಡಿ ಆಯ್ತು ರೀ ಫ್ರೆಂಡ್ಸ. ಇವಾಗ ಏನಿದ್ರೆ ಅನ್ನಕ್ಕಿಟ್ಟು ಒಂದು ಸ್ವಲ್ಪ ತಲೆ ಹಿಕ್ಕೊಂಡು ಮಾಡಿ ಇದು ಮಾಡ್ತೀನಿ ರೀ. ಇವಾಗ ನೋಡ್ರಿ ಫ್ರೆಂಡ್ಸ ಹೊಂಟಿ ನೋಡ್ರಿ ಕೆಲ್ಸಕ್ಕೆ ಹೋಗ್ಯಾರ್ರಿ ಅವರು. ಒಂದರ ತಡ ಆಗಿದ್ರಿ ನನಗೆ. ನನ್ನ ಕೂಡ ಇದ್ದವರು ಇಲ್ಲೇ ಅದಾರಿ ಅವ್ರ ಮಟ್ಟಿಗೆ. ಇಲ್ಲಿ ಕಾಣ್ತದೆ ನೋಡ್ರಿ ಆಗ್ಲದ ಗಿಡದ ಬುಡಕ ಕಲಿ.
ಹೋಗ್ಯಾರಿ ಅವರು. ನಾನು ಹೊಂಟೀನಿ ರೀ ಇವಾಗ. ಇಲ್ಲೇ ಸನಿ ಅದ ರೀ, ಅದಕ್ಕೆ ಹೊಂಟೀನಿ. ಮನೇಲಿ ಬಿಡ ಮತ್ತೆ ಸ್ಟಾರ್ಟ್ ಮಾಡೋದಾಗಿಲ್ಲ ರೀ. ರಚ್ಚು ಬೆನ್ನು ಹತ್ತಿಡ್ರಿ, ಎದ್ದಿಡ್ರಿ ಆಕಿನ ಬರಕಳಿಗೆ. ಅದಕ್ಕೆ ಮತ್ತೆ ಅವ್ರ ಪಪ್ಪ ಹಿಡ್ಕೊಂಡ್ರು. ತೊಗೊಂಬರ್ತಿದ್ದು ಬಿಡ್ರಿ ಫ್ರೆಂಡ್ಸ. ಅದ್ರ ಬಿಸಿಲು ಭಾಳ ಅದಲ್ರಿ. ನಾಳೆ ಬಿಸಿಲು ಹತ್ತಿ ಮತ್ತು ಉರಿ ಬರೋ ಅದು ಬರೋ ಏನ್ರಿ ಆಯ್ತಂದ್ರೆ ಇದು ಆತದ ಅಂತೇಳಿ ಬ್ಯಾಡ ಅಂದ್ರಿ ಬಿಟ್ಟು ಬಂದ. ಹೋಗ್ಯಾರ್ರಿ ಅವರು. ಹೋಗ್ಬೇಕು ನೋಡ್ರಿ ನಾನು. ಇನ್ನೇಗೆ ಹೋಗ್ಯಾರಿ, ಏನು ಭಾಳ ಚೆನ್ನಾಗ್ಯದನು. ಫೋನ್ ಹಚ್ಚಾಡ್ಯಾರ ಬಾ ಅಂತೇಳಿ. ನನಗೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ಫ್ರೆಂಡ್ಸ. ಮತ್ತು ಕಂಟಿನ್ಯೂ ಮಾಡೋದಾಗಲ್ಲ. ಮತ್ತೆಲ್ಲರಿಗೂ ಮುಂದಿನ ನೋಡಿ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.